ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದ್ರೆ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಆರಂಭವಾದ ವರ್ಷ ಯಾವುದು? 1767, ಇಲ್ಲ 1780, ಇಲ್ಲ 1785, 1790. ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1780ರಲ್ಲಿ ಆರಂಭವಾಯಿತು ಅಂತ ಹೇಳ್ಬೋದು. ಎರಡನೇ ಆಂಗ್ಲೋ ಮೈಸೂರು ಯುದ್ಧ 780ರಿಂದ 784ರವರೆಗೆ ನಡೆಯಿತು. ಅದರ ಮುಖ್ಯಾಂಶಗಳನ್ನು ನೋಡೋದಾದರೆ, ಹಿನ್ನೆಲೆನೇ ಒಳಗೊಂಡಿತು ಅಂದರೆ, ಬ್ರಿಟಿಷರು ಫ್ರೆಂಚರ ವಶದಲ್ಲಿದ್ದ ಮಾಯೆಯನ್ನು ವಶಪಡಿಸಿಕೊಂಡಿದ್ದು ಈ ಯುದ್ಧಕ್ಕೆ ಪ್ರಮುಖ ಕಾರಣವಾಯಿತು. ಮಾಯೆ ಹೈದರಾಲಿಯ ರಕ್ಷಣೆಯಲ್ಲಿದ್ದ ಬಂದರಾಗಿತ್ತು ಅಂತ ಹೇಳ್ಬೋದಾಗಿದೆ. ಈ ಯುದ್ಧವು ಹೈದರಾಲಿ ಮತ್ತು ಬ್ರಿಟಿಷ್ ಅಧಿಕಾರಿ ಸರ್ ಹೈಕೋರ್ಟ್ ನಡುವೆ ಪ್ರಾರಂಭವಾಯಿತು ಅಂತ ಹೇಳ್ಬೋದಾಗಿದೆ. ಪೋರ್ಟ್ ನೋವಾ ಕದನ 1781ರಲ್ಲಿ ನಡೆಯಿತು. ಈ ಕದನದಲ್ಲಿ ಹೈದರಾಲಿ ಸೋಲನ್ನ ಅನುಭವಿಸಬೇಕಾಯಿತು. ಈ ಕದನದಿಂದ ಬದಲಾವಣೆ ಏನಾಯಿತು ಅಂದರೆ, ಯುದ್ಧದ ಮಧ್ಯದಲ್ಲಿ 1782ರಲ್ಲಿ ಹೈದರಾಲಿ ಮರಣ ಹೊಂದಿದ ನಂತರ ಅವರ ಮಗನಾದ ಟಿಪ್ಪು ಸುಲ್ತಾನ್ ಯುದ್ಧವನ್ನು ಮುಂದುವರಿಸಿದರು. ಎರಡನೇ ಆಂಗ್ಲೋ ಮೈಸೂರು ಯುದ್ಧವು 1784ರಲ್ಲಿ ಮಂಗಳೂರು ಒಪ್ಪಂದದೊಂದಿಗೆ ಯುದ್ಧವು ಮುಕ್ತಾಯವಾಯಿತು ಅಂತ ಹೇಳ್ಬೋದಾಗಿದೆ. ಆಂಗ್ಲೋ ಮೈಸೂರು ಯುದ್ಧಗಳನ್ನು ನೋಡೋದಾದರೆ, ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1767ರಲ್ಲಿ ಆರಂಭವಾಗಿ 1769ರಲ್ಲಿ ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತ ಹೇಳ್ಬೋದಾಗಿದೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧವು 1780ರಲ್ಲಿ ಆರಂಭವಾಗಿ 1784ರಲ್ಲಿ ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತ ಹೇಳ್ಬೋದಾಗಿದೆ. ಮೂರನೇ ಆಂಗ್ಲೋ ಮೈಸೂರು ಯುದ್ಧವನ್ನು ನೋಡೋದಾದರೆ, 1790ರಲ್ಲಿ ಆರಂಭವಾಗಿ 1792ರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧವು 1799ರಲ್ಲಿ ನಡೆಯಿತು. ಈ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂದಿದ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಯಾವ ನಗರದಲ್ಲಿ ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನ ಮಾಡಿದರು? ಕಾನ್ಪುರದಲ್ಲ, ಇಲ್ಲ ಮದ್ರಾಸ್ನಲ್ಲ, ಇಲ್ಲ ಮುಂಬೈನಲ್ಲ, ಇಲ್ಲ ಕಲ್ಕತ್ತಾದಲ್ಲ? ಮುಂಬೈ ನಗರದಲ್ಲಿ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನ ಮಾಡಿದರು ಅಂತ ಹೇಳ್ಬೋದು. ವಿವರಣೆಯನ್ನು ನೋಡೋದಾದರೆ, 1942 ಆಗಸ್ಟ್ 8ರಂದು ಮುಂಬಯಿಯ ಗೋವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧಿವೇಶನದಲ್ಲಿ ಗಾಂಧೀಜಿಯವರು ಈ ಐತಿಹಾಸಿಕ ಘೋಷಣೆಯನ್ನ ಮಾಡಿದರು ಅಂತ ಹೇಳ್ಬೋದಾಗಿದೆ. ಕ್ವಿಟ್ ಇಂಡಿಯಾ ಚಳುವಳಿಯ ಪ್ರಮುಖ ಅಂಶಗಳು. ಹಿನ್ನೆಲೆ: ಕ್ರಿಪ್ಸ್ ಮಿಷನ್ನ ವೈಫಲ್ಯದ ನಂತರ ಬ್ರಿಟಿಷರನ್ನ ಭಾರತದಿಂದ ಹೊರಹಾಕಲು ಈ ಚಳುವಳಿಯನ್ನ ಹಮ್ಮಿಕೊಳ್ಳಲಾಯಿತು ಅಂತ ಹೇಳ್ಬೋದು. ಈ ಚಳುವಳಿಯ ಘೋಷಣೆಯನ್ನು ನೋಡೋದಾದ್ರೆ, ಗಾಂಧೀಜಿಯವರು ಭಾರತೀಯರಿಗೆ ಮಾಡು ಇಲ್ಲವೇ ಮಡಿ, ಡು ಆರ್ ಡೈ ಎಂಬ ಮಂತ್ರವನ್ನ ನೀಡಿದರು. ಅಂದರೆ ನಾವು ಭಾರತವನ್ನ ಸ್ವತಂತ್ರಗೊಳಿಸುತ್ತೇವೆ ಅಥವಾ ಆ ಪ್ರಯತ್ನದಲ್ಲೇ ಸಾಯುತ್ತೇವೆ ಎಂಬ ಅರ್ಥವನ್ನ ನೀಡುತ್ತದೆ. ಈ ಚಳುವಳಿಯ ಪರಿಣಾಮವನ್ನು ನೋಡೋದಾದ್ರೆ, ಈ ಸಭೆಯ ಮರುದಿನ ಆಗಸ್ಟ್ 9 ಗಾಂಧೀಜಿ ಸೇರಿದಂತೆ ಪ್ರಮುಖ ನಾಯಕರನ್ನ ಬ್ರಿಟಿಷರು ಬಂಧಿಸಿದರು. ಇದು ದೇಶಾದ್ಯಂತ ಭಾರೀ ಪ್ರತಿಭಟನೆಗೆ ಕಾರಣವಾಯಿತು ಅಂತ ಹೇಳ್ಬೋದಾಗಿದೆ. ಮುಂದೆ ನೋಡೋದಾದ್ರೆ, ಕೆಲವು ಘೋಷಣೆಗಳು ಮತ್ತೆ ನೀಡಿದವರನ್ನ ಕೊಟ್ಟಿದ್ದಾರೆ. ಈ ಮಾಡು ಇಲ್ಲವೇ ಮಡಿ ಎಂಬ ಘೋಷವಾಕ್ಯವನ್ನ ನೀಡಿದವರು ಗಾಂಧೀಜಿಯವರಾಗಿದ್ದಾರೆ. ಜೈ ಹಿಂದ್ ಘೋಷವಾಕ್ಯವನ್ನ ಸುಭಾಷ್ ಚಂದ್ರ ಬೋಸ್ ಅವರು ನೀಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂಬ ಘೋಷವಾಕ್ಯವನ್ನ ನೀಡಿದವರು ಬಾಲಗಂಗಾಧರ ತಿಲಕರಾಗಿದ್ದಾರೆ. ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷವಾಕ್ಯವನ್ನ ಭಗತ್ ಸಿಂಗ್ ಅವರು ನೀಡಿದ್ದಾರೆ.
ಸತ್ಯಮೇವ ಜಯತೆ ಎಂಬ ಘೋಷವಾಕ್ಯವನ್ನ ಮದನ್ ಮೋಹನ್ ಮಾಳವೀಯ ಅವರು ನೀಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಸರಿಯಾದ ಉತ್ತರವನ್ನ ಪಟ್ಟಿಗಳ ಕೆಳಗೆ ನೀಡಲಾದ ಸಂಕೇತಗಳಿಂದ ಆರಿಸಿರಿ ಅಂತ ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ನೋಡೋದಾದ್ರೆ ಅಂಬರಕೋಟೆ ಅಂತ ಇದೆ, ಅರೋವಿಲೆ ಅಂತ ಇದೆ, ಬುಲಂದ್ ದರ್ವಾಜಾ ಅಂತ ಇದೆ, ಗೋಲ್ ಗುಂಬಜ್ ಅಂತ ಇದೆ. ಪಟ್ಟಿ 2ರಲ್ಲಿ ಕರ್ನಾಟಕ ಅಂತ ಇದೆ, ಉತ್ತರ ಪ್ರದೇಶ ಅಂತ ಇದೆ, ಪುದುಚೇರಿ ಅಂತ ಇದೆ, ರಾಜಸ್ಥಾನ ಅಂತ ಇದೆ. ಯಾವುದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ಅಂಬರಕೋಟೆಯಲ್ಲಿದೆ, ರಾಜಸ್ಥಾನದಲ್ಲಿ ಈ ಅಂಬರಕೋಟೆ ಇದೆ ಅಂತ ಹೇಳ್ಬೋದಾಗಿದೆ. ಅರೋವಿಲ್ಲೆ ಪುದುಚೇರಿಯಲ್ಲಿದೆ ಅಂತ ಹೇಳ್ಬೋದಾಗಿದೆ. ಬುಲಂದ್ ದರ್ವಾಜಾ ಉತ್ತರ ಪ್ರದೇಶದಲ್ಲಿ ಇದೆ. ಗೋಲ್ ಗುಂಬಜ್ ಎಲ್ಲಿದೆ? ಕರ್ನಾಟಕದಲ್ಲಿ ಗೋಲ್ ಗುಂಬಜ್ ಇದೆ ಅಂತ ಹೇಳ್ಬೋದಾಗಿದೆ. ಅಂಬರಕೋಟೆ ರಾಜಸ್ಥಾನದಲ್ಲಿದೆ. ಇದು ಜೈಪುರದ ಪ್ರಮುಖ ಪ್ರವಾಸಿ ತಾಣವಾಗಿದ್ದು ರಜಪೂತ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಅರೋವಿಲ್ಲೆ ಪುದುಚೇರಿಯಲ್ಲಿದೆ. ಇದು ಒಂದು ಪ್ರಖ್ಯಾತ ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ನಗರವಾಗಿದ್ದು ಪುದುಚೇರಿ ಸಮೀಪದಲ್ಲಿದೆ ಅಂತ ಹೇಳ್ಬೋದಾಗಿದೆ. ಬುಲಂದ್ ದರ್ವಾಜಾ ಉತ್ತರ ಪ್ರದೇಶದಲ್ಲಿ ಇದೆ. ಅಕ್ಬರ್ ಚಕ್ರವರ್ತಿಯು ಗುಜರಾತ್ ವಿಜಯದ ನೆನಪಿಗಾಗಿ ಫತೇಪುರ್ ಸಿಕ್ರಿಯಲ್ಲಿ ಇದನ್ನ ನಿರ್ಮಿಸಿದ ಅಂತ ಹೇಳ್ಬೋದಾಗಿದೆ. ಗೋಲ್ ಗುಂಬಜ್ ಕರ್ನಾಟಕದಲ್ಲಿ ಇದ್ದು ಇದು ವಿಜಯಪುರದಲ್ಲಿದೆ ಅಂತ ಹೇಳ್ಬೋದಾಗಿದೆ. ವಿವರಣೆಗಳನ್ನು ನೋಡ್ತಾ ಹೋದ್ರೆ ಒಂದು ಕಡೆ ಸ್ಥಳವನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ವಿಶೇಷತೆಯನ್ನ ಕೊಟ್ಟಿದ್ದಾರೆ. ಅಂಬರ್ ಕೋಟೆಯನ್ನ ರಾಜ ಮಾನ್ ಸಿಂಗ್ ನಿರ್ಮಿಸಿದನು ಅಂತ ಹೇಳ್ಬೋದಾಗಿದೆ. ಅರವಿಲ್ಲೆಯನ್ನ ಶ್ರೀ ಅರವಿಂದರ ಪ್ರಭಾವದಿಂದ ಮೀರಾ ಅಲ್ಫಾಸ ಅವರು ಇದನ್ನ ಸ್ಥಾಪಿಸಿದರು ಅಂತ ಹೇಳ್ಬೋದಾಗಿದೆ. ಬುಲಂದ್ ದರ್ವಾಜಾ ಇದು ವಿಶ್ವದ ಎತ್ತರದ ಪ್ರವೇಶ ದ್ವಾರಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದಾಗಿದೆ. ಗೋಲ್ ಗುಂಬಜ್ ಇದು ಇಂಡೋ ಇಸ್ಲಾಮಿಕ್ ಶೈಲಿಯ ವಾಸ್ತುಶಿಲ್ಪದ ಒಂದು ಅದ್ಭುತವಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪಿಸಿದವರು ಯಾರು? ರಾಜಾರಾಮ್ ಮೋಹನ್ ರಾಯ, ಇಲ್ಲ ರಾಮಕೃಷ್ಣ ಪರಮಹಂಸನ, ಇಲ್ಲ ಸ್ವಾಮಿ ವಿವೇಕಾನಂದರ, ಇಲ್ಲ ಶಾರದಾ ಮಾತನ? ರಾಮಕೃಷ್ಣ ಮಿಷನ್ ಅನ್ನ ಸ್ವಾಮಿ ವಿವೇಕಾನಂದರು ಸ್ಥಾಪಿಸಿದರು ಅಂತ ಹೇಳ್ಬೋದಾಗಿದೆ. ವಿವರಣೆಯನ್ನ ನೋಡೋದಾದ್ರೆ ರಾಮಕೃಷ್ಣ ಮಿಷನ್ ಅನ್ನ ಮೇ 1, 1897ರಂದು ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳಾದ ರಾಮಕೃಷ್ಣ ಪರಮಹಂಸರ ಹೆಸರಿನಲ್ಲಿ ಸ್ಥಾಪಿಸಿದರು ಅಂತ ಹೇಳ್ಬೋದಾಗಿದೆ. ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ ರಾಮಕೃಷ್ಣ ಮಿಷನ್ನ ಧ್ಯೇಯವಾಕ್ಯ ಆತ್ಮ ಅನ್ನೋ ಮೋಕ್ಷಾರ್ಥ ಜಗದೀತ್ತಾಯ ಚ ಅಂತ ಹೇಳ್ಬೋದಾಗಿದೆ. ಆತ್ಮ ಅನ್ನೋ ಮೋಕ್ಷಾರ್ಥಂ ಜಗದೀತ್ತಾಯ ಚ ಅಂದರೆ ತನ್ನ ಮುಕ್ತಿಗಾಗಿ ಮತ್ತು ಜಗತ್ತಿನ ಹಿತಕ್ಕಾಗಿ ಅಂತ ಅರ್ಥವನ್ನು ಕೊಡುತ್ತೆ ಅಂತ ಹೇಳ್ಬೋದಾಗಿದೆ. ರಾಮಕೃಷ್ಣ ಮಿಷನ್ನ ಕೇಂದ್ರ ಕಚೇರಿ ಪಶ್ಚಿಮ ಬಂಗಾಳದ ಔರಾ ಜಿಲ್ಲೆಯ ಬೇಲೂರು ಮಠದಲ್ಲಿದೆ ಅಂತ ಹೇಳ್ಬೋದಾಗಿದೆ. ಇದರ ಉದ್ದೇಶವನ್ನು ನೋಡೋದಾದ್ರೆ ವೇದಾಂತದ ಪ್ರಚಾರ, ಶಿಕ್ಷಣಕ್ಕೆ ಉತ್ತೇಜನ, ಆರೋಗ್ಯ ಸೇವೆ ಮತ್ತು ವಿಪತ್ತಿನ ಸಮಯದಲ್ಲಿ ಜನರಿಗೆ ಸಹಾಯ ಮಾಡುವುದಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ವಿವರಣೆಯನ್ನ ನೋಡ್ತಾ ಹೋದ್ರೆ ಒಂದು ಕಡೆ ಸಂಸ್ಥೆಯನ್ನ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಸ್ಥಾಪಕರನ್ನ ಕೊಟ್ಟಿದ್ದಾರೆ. ಬ್ರಹ್ಮ ಸಮಾಜವನ್ನ ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪಿಸಿದರು ಅಂತ ಹೇಳ್ಬೋದಾಗಿದೆ. ಆರ್ಯ ಸಮಾಜವನ್ನ ಸ್ವಾಮಿ ದಯಾನಂದ ಸರಸ್ವತಿಯವರು ಸ್ಥಾಪನೆ ಮಾಡಿದರು ಅಂತ ಹೇಳ್ಬೋದಾಗಿದೆ. ಈ ಪ್ರಾರ್ಥನಾ ಸಮಾಜವನ್ನ ಆತ್ಮಾರಾಮ್ ಪಾಂಡುರಂಗ ಅವರು ಸ್ಥಾಪಿಸಿದ್ದಾರೆ. ಸತ್ಯಶೋಧಕ ಸಮಾಜವನ್ನ ಜ್ಯೋತಿ ಬಾಪುಲೆ ಅವರು ಸ್ಥಾಪಿಸಿದ್ರು ಅಂತ ಹೇಳ್ಬೋದಾಗಿದೆ. ಥಿಯೋಸಾಫಿಕಲ್ ಸೊಸೈಟಿಯನ್ನ ಮೇಡಮ್ ಬ್ಲಾವರ್ಸ್ಕಿ ಮತ್ತು ಕರ್ನಲ್ ವೋಲ್ಕಟ್ ರವರು ಸ್ಥಾಪಿಸಿದ್ರು ಅಂತ ಹೇಳ್ಬೋದಾಗಿದೆ.